Hello everyone, welcome to Study Studio Academy. ಇವತ್ತಿನ ಸೆಷನಲ್ಲಿ ವಿ ವಿಲ್ ಲರ್ನ್ ಅಬೌಟ್ ದ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ಟೀಚಿಂಗ್ ಆಪ್ಟಿಟ್ಯೂಡನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಸೆಷನಲ್ಲಿ ಟೀಚಿಂಗಿನ ಫ್ಯಾಕ್ಟರ್ಸ್ನ ತಿಳ್ಕೊಳ್ತಾ ಹೋಗೋಣ. ಇನ್ನೂ ವೀಡಿಯೋಸ್ಗಳನ್ನು ನೋಡಲಿಲ್ದಿರೋರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗಿ ನೋಡಬಹುದು. ಸೊ ವಿಲ್ ಸ್ಟಾರ್ಟ್. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಟೀಚಿಂಗ್. ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ದೀಸ್ ಫ್ಯಾಕ್ಟರ್ಸ್ ಆರ್ ಬ್ರಾಡ್ಲಿ ಡಿವೈಡೆಡ್ ಇಂಟು 3 ಏರಿಯಾಸ್. ಒಂದು ಲರ್ನರ್ ಸೈಕಾಲಜಿ, ಟೀಚರ್, ಕ್ಲಾಸ್ ರೂಮ್ ಸಪೋರ್ಟ್, ಎನ್ವೈರನ್ಮೆಂಟ್ ಆ್ಯಂಡ್ ಅದರ್ ಸರೌಂಡಿಂಗ್ ಫ್ಯಾಕ್ಟರ್ಸ್. ಸೊ ಒಂದು ವಿದ್ಯಾರ್ಥಿಯ ಒಂದು ಮನಸ್ಥಿತಿ ಮತ್ತು ಟೀಚರ್ ಹಾಗೂ ಕ್ಲಾಸ್ ರೂಮ್ ಸಪೋರ್ಟ್ ಹೇಗಿರುತ್ತೆ, ಎನ್ವೈರನ್ಮೆಂಟ್ ಹೇಗಿರುತ್ತೆ ಅನ್ನೋ ಎಲ್ಲ ಫ್ಯಾಕ್ಟರ್ಸ್ಗಳು ಟೀಚಿಂಗನ್ನು ಯಾವ ರೀತಿಯಾಗಿ ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಸೊ ಫಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗನ್ನು ನೋಡೋಕ್ಕಿಂತ ಮುಂಚೆ ಫಸ್ಟ್ ವಿ ವಿಲ್ ಸಿ ಟೀಚರ್ ಯಾವ ರೀತಿಯಾಗಿ ಅಫೆಕ್ಟ್ ಮಾಡ್ತಾರೆ ಅಂತ. ಟೀಚರ್ ಪ್ಲೇಸ್ ಆ್ಯಂಡ್ ದ ಇಂಪಾರ್ಟೆಂಟ್ ರೋಲ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಆಸ್ ಎ ಫೆಸಿಲಿಟೇಟರ್ ಆಫ್ ಅ ಲರ್ನಿಂಗ್. ಸೊ ಟೀಚರ್ ಅನ್ನುವಂಥವರು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ, ಕಲಿಕೆ ಮತ್ತು ಬೋಧನೆಯ ಒಂದು ಪ್ರೋಸೆಸ್ಸಲ್ಲಿ ಟೀಚರ್ ಅನ್ನುವಂಥವ್ರು ಯಾವಾಗಲೂ ಏನಾಗಿ ಆ್ಯಕ್ಟ್ ಮಾಡಬೇಕು, ಫೆಸಿಲಿಟೇಟರ್ ಆಗಿ ಆ್ಯಕ್ಟ್ ಮಾಡಬೇಕು. ಡಿಕ್ಟೇಟರ್ ಆಗಿ ಅಥವಾ ಟ್ರೈನರ್ ಆಗಿ ಆ ರೀತಿಯಾಗಿ ಅವ್ರು ಇರಬಾರ್ದು. ಸೊ ಅವ್ರು ಯಾವ ರೀತಿಯಾಗಿರಬೇಕು, ಫೆಸಿಲಿಟೇಟರ್, ದ ಒನ್ ಹೂ ಹೆಲ್ಪ್ಸ್ ಬೈ ಅಡಾಪ್ಟಿಂಗ್ ದ ಬೆಸ್ಟ್ ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ efficient methods of teach could explore the right talent of a learners to help them towards the quality learning process. ಸೊ ಅವ್ರುಗಳು ಏನು ಮಾಡಿರಬೇಕು, ಟೀಚರ್ ಅನ್ನುವಂಥವ್ರು ದೇ ಶುಡ್ ಹ್ಯಾವ್ ಲರ್ನ್ಡ್ ಒಳ್ಳೆ ರೀತಿಯಾಗಿರುವಂಥ ಒಂದು ಟೀಚಿಂಗ್ ಟೆಕ್ನಿಕ್ಸ್ಗಳನ್ನು ಮತ್ತು ಟೀಚಿಂಗ್ ಮೆಥಡ್ಸ್ಗಳನ್ನು ತಿಳ್ಕೊಂಡಿರಬೇಕು. ಸೊ ದಟ್ ಥ್ರೂ ದ್ಯಾಟ್ ಪ್ರೋಸೆಸ್ ಮಕ್ಕಳಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ಈಚೆ ತೆಗೆಯೋಕ್ಕೆ ಸಹಾಯ ಆಗುವಂಥದ್ದು. ಸೊ ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್ ಆಫ್ ಟೀಚರ್ಸ್. ಸೊ ಇವೆಲ್ಲವೂ ಟೀಚರ್ಸಿನ ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ವೆರಿ ಫಸ್ಟ್ ಆ್ಯಂಡ್ ಬೇಸಿಕ್ ಥಿಂಗ್ ಇಸ್ ಎಜುಕೇಷನಲ್ ಕ್ವಾಲಿಫಿಕೇಷನ್. ಸೊ ಇದೆಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಲರ್ನಿಂಗ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ ಆ್ಯಂಡ್ ಏರಿಯಾ ಕ್ಯಾನ್ ಪ್ರೊವೈಡ್ ಹೈಲಿ ವ್ಯಾಲ್ಯೂಡ್ ಇನ್ಸ್ಟ್ರಕ್ಷನ್ ವಿಚ್ ಕ್ಯಾನ್ affect that one who with only general degree. If you compare the teacher who has MAd or a PhD, you'll be able to identify the different ways of thinking and imparting a knowledge to a students. ಸೊ ಈ ಪರ್ಟಿಕ್ಯುಲರ್ ಥಿಂಗ್ ಏನು ಹೇಳ್ತಾ ಇದೆ ಅಂದರೆ, ಈಗ ನಾರ್ಮಲ್ ಒಂದು ಡಿಗ್ರಿ ತೊಗೊಂಡಿರೋರ್ನು ನೀವು ನೋಡಿರ್ತೀರ, ಬಟ್ ಟೀಚಿಂಗಿಗೆ ಏನೇನು ಬೇಕಾಗಿರುತ್ತೆ, ಒಂದು ಡಿಗ್ರಿ ಪ್ಲಸ್ ಒಂದು BEd ಆರ್ MAd ಏನೋ ಮಾಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಅವರ ವೇ ಆಫ್ ಟೀಚಿಂಗಿಗೂ ಮತ್ತು ಅವರ ವೇ ಆಫ್ ಇಂಪಾರ್ಟಿಂಗ್ ನಾಲೆಡ್ಜಿಗೂ ದೇರ್ ವಿಲ್ ಬಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅಲ್ಲಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ನೋಂಥದ್ದು ತುಂಬ ಮ್ಯಾಟರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಫ್ ವಿ ಟಾಕ್ ಅಬೌಟ್ ಸ್ಕಿಲ್, ಸೊ ಟೀಚರ್ಗೆ ಇರಬೇಕಾದಂಥ ಕೌಶಲ್ಯ ಯಾವುದು, ಮೇಜರ್ ಕೌಶಲ್ಯ. ಟೀಚಿಂಗ್ ಟ್ಯಾಲೆಂಟ್ ಇಸ್ ಎ ಡಿಫ್ರೆಂಟ್ ಸೈಕಾಲಜಿ. ಒನ್ ಹೂ ಹ್ಯಾಸ್ ಹೈಯರ್ ಡಿಗ್ರಿ ಕಾಂಟ್ ಅಶ್ಯೂರ್ ಹಿ ಹ್ಯಾಸ್ ಅ ರೈಟ್ ಇನ್ಸ್ಟಿಂಕ್ಟ್ ಆ್ಯಂಡ್ ಕ್ಯಾನ್ ಟೀಚ್ ಇನ್ ಅ ಬೆಟರ್ ವೇ ದ್ಯಾನ್ ಅದರ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಒಂದು ಪರ್ಸನ್ ಎ ಅಂತ ತಗೊಳ್ಳಿ, ಪರ್ಸನ್ ಬಿ ಅಂತ ತಗೊಳ್ಳಿ. ಸೊ ಪರ್ಸನ್ ಎ ಹ್ಯಾಸ್ ಅ ಜನರಲ್ ಡಿಗ್ರಿ, ಒಂದು ಜನರಲ್ ಡಿಗ್ರಿ ಇರುತ್ತೆ, ಪ್ಲಸ್ ಒಂದು BEd ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿದ್ರ ಜೊತೆಗೆ. ಅದೇ ಪರ್ಸನ್ ಬಿ ಬಂದ್ಬಿಟ್ಟು ಹಿ ಹ್ಯಾಸ್ ಡನ್ PG ಆರ್ ಮಾಸ್ಟರ್ ಕೋರ್ಸಸ್ ಅಲಾಂಗ್ ವಿತ್ MAd ಆಗಿರುತ್ತೆ, ದೆನ್ ದೇ ಹ್ಯಾವ್ ಡನ್ ಸಮ್ PhD ಕೋರ್ಸಸ್. ಸೊ ಇವರಿಬ್ಬರಲ್ಲಿ ಪರ್ಸನ್ ಬಿನೇ ಯಾವಾಗಲೂ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಅಸಂಪ್ಷನ್ನು ರಾಂಗ್ ಆಗಿರುತ್ತೆ. ಸೊ ಟೀಚಿಂಗ್ ಅನ್ನುವಂಥದ್ದು ಮೇಜರ್ಲಿ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಸ್ಕಿಲ್ ಆಲ್ಸೋ. ಸೊ ಹಾಗಾಗಿ ಜಾಸ್ತಿ ಕ್ವಾಲಿಫಿಕೇಷನ್ ಹೊಂದಿರೋರು ಕಡಿಮೆ ಕ್ವಾಲಿಫಿಕೇಷನ್ ಹೊಂದಿರೋರಿಗಿಂತ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಟೀಚಿಂಗ್ ಸ್ಕಿಲ್ ಈಸ್ ಆಲ್ ಅಬೌಟ್ ಯು ಕನೆಕ್ಟ್ ವಿತ್ ದ ಸ್ಟೂಡೆಂಟ್ಸ್. ನೀವು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಜೊತೆ ಕನೆಕ್ಟ್ ಆಗ್ತೀರಾ. ಇಟ್ ಡಿಪೆಂಡ್ಸ್ ಆನ್ ದ ಮೆಥಡ್ ಆಫ್ ಟೀಚಿಂಗ್ ಯು ಅಪ್ಲೈ. ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸ್ಗಳನ್ನ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ ಟೀಚಿಂಗಲ್ಲಿ ಅನ್ನೋಂಥದ್ದು. ಯುವರ್ ವೇ ಆಫ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಎಂಗೇಜ್ಮೆಂಟ್ ವಿತ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್. ಸೊ ಯಾವ ರೀತಿಯಾಗಿ ನಾವು ಅವರಿಗೆ ಒಂದು ಪಾಠನ ವಿವರಿಸ್ತಾ ಹೋಗ್ತೀವಿ, ಅರ್ಥ ಮಾಡಿಸ್ತಾ ಹೋಗ್ತೀವಿ, ಮತ್ತು ಮಕ್ಕಳ ಜೊತೆ ನಾವು ಯಾವ ರೀತಿಯಾಗಿ ಬೆರಿತೀವಿ ಅನ್ನುವಂಥದ್ದು ಕೂಡ ತುಂಬ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಕೆಳಗಿರುವ ಇಷ್ಟು ಪಾಯಿಂಟ್ಸ್ಗಳಲ್ಲಿ ಒಂದು ಟೀಚರ್ ಶುಡ್ ಹ್ಯಾವ್ ಮಾಸ್ಟರಿ. ಸೊ ದೆನ್ ಓನ್ಲಿ ಅ ಟೀಚರ್ ಕ್ಯಾನ್ ಟೀಚ್ ವೆರಿ ಎಫೆಕ್ಟಿವ್ಲಿ. ಒಂದು ಕಮ್ಯುನಿಕೇಷನ್ ಸ್ಕಿಲ್ ಫಾರ್ ಬೆಟರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಎಂಗೇಜ್ಮೆಂಟ್. ದಿಸ್ ಇಸ್ ವೆರಿ ಮೇಜರ್. ಏನಂತಂದರೆ ಆ ಟೀಚರ್ಗೆ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂದ್ರೆ ಆ ಕೌಶಲ್ಯ ಅಂತ ನಾವೇನು ಹೇಳ್ತೀವೋ, ಕೌಶಲ್ಯ ಅಂದರೆ ಮಾತಾಡೋ ಒಂದು ಕೌಶಲ್ಯ ಏನಿರುತ್ತೋ ಅದು ತುಂಬ ಚೆನ್ನಾಗಿರಬೇಕು, ಸಂವಹನ ಕೌಶಲ್ಯ. ಆ್ಯಂಡ್ ಯೂಸ್ ಆಫ್ ಟೀಚಿಂಗ್ ಇಟ್ಸ್ ಎಫೆಕ್ಟಿವ್ಲಿ.
ಸೊ ಟೀಚಿಂಗ್ ಏಡ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮ್ಯಾಥ್ಸ್ಗೆ 3D ಫಿಗರ್ಸ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಅಥವಾ ಜಿಯೋಗ್ರಫಿಯಲ್ಲಿ ಆಗಿದೆ ಅಥವಾ ಹಿಸ್ಟ್ರಿಯಲ್ಲಿ ಆಗಿರ್ಬೋದು, ಯಾವುದೋ ಒಂದು ಪ್ಲೇಸಸ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೋದು. ಸೊ ಅದನ್ನೆಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಮ್ಯಾಪನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಗ್ಲೋಬನ್ನು ಯಾವ ರೀತಿಯಾಗಿ ಉಪಯೋಗಿಸೋದು, ಅಥವಾ ಮ್ಯಾಥ್ಸ್ ಯೂಸ್ ಮಾಡಬೇಕಾದ್ರೆ ಒಂದು ಸ್ಕೇಲ್ ಇರುತ್ತೆ, ಆ ಸ್ಕೇಲನ್ನು ಯಾವ ರೀತಿ ಬಳಸಬಹುದು, ಅದು ಎಲ್ಲವನ್ನು ನೀವು ಅವರಿಗೆ ಹೇಳ್ಕೊಡ್ಬೇಕು. ಸೊ ಟೀಚಿಂಗ್ ಏಡ್ಸ್ಗಳನ್ನು ಅಂದರೆ ಪಾಠ ಮಾಡೋಕ್ಕೆ ಸಹಾಯ ಆಗುವಂತಹ ಎಲ್ಲ ಟೀಚಿಂಗ್ ಏಡ್ಸ್ಗಳನ್ನು ಯಾವ ರೀತಿ ಉಪಯೋಗಿಸ್ತೀರಾ ಅಂತ. ಸೆಲೆಕ್ಷನ್ ಆಫ್ ಟೀಚಿಂಗ್ ಮೆಥಡ್ ಅಪ್ರಾಪ್ರಿಯೇಟ್ಲಿ. ಸೊ ಈಗ ಕೆಲವೊಂದು ತುಂಬ ಸಿಂಪಲ್ ಟಾಪಿಕ್ ಇರುತ್ತೆ, ಆ ಸಿಂಪಲ್ ಟಾಪಿಕನ್ನು ನಾವು ತುಂಬ ಡ್ರ್ಯಾಗ್ ಮಾಡಬಾರ್ದು. ಸೊ ಅದಕ್ಕೆ ಯಾವ ರೀತಿಯಾಗಿರುವಂಥ ಮೆಥಡನ್ನು ನೀವು ಅಪ್ಲೈ ಮಾಡ್ತೀರಾ, ಇಂಡಕ್ಟಿವ್ ಮೆಥಡಾ, ಡಿಡಕ್ಟಿವ್ ಮೆಥಡ್ ಅಪ್ಲೈ ಮಾಡ್ತೀರಾ, ಅಥವಾ ಬೇರೆ ಬೇರೆ ಡಿಫ್ರೆಂಟ್ ಎಕ್ಸ್ಪ್ಲೇನಿಂಗ್ ಮೆಥಡ್ಸ್ಗಳು, ಈ ರೀತಿಯಾಗಿರೋ ಮೆಥಡ್ಸ್ಗಳನ್ನ ಅಪ್ಲೈ ಮಾಡ್ತೀರಾ ಅಂತ ನೀವು ಫಸ್ಟೇ ನೋಡಬೇಕು. ಆ್ಯಂಡ್ ಪ್ಯಾಷನ್ ಫಾರ್ ಟೀಚಿಂಗ್. ಸೊ ಟೀಚಿಂಗ್ ಬಗ್ಗೆ ಅವರಿಗೆ ಒಂದು ರೀತಿಯಾಗಿರುವಂಥ ಖುಷಿ ಇರಬೇಕು. ಸೊ ನಾನು ಮಕ್ಕಳಿಗೆ ಒಂದು ಕಾನ್ಸೆಪ್ಟನ್ನು ಹೇಳ್ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಖುಷಿಯಿಂದ ಅವ್ರು ಮಾಡಬೇಕು. ಹ್ಯೂಮನ್ ರಿಲೇಷನ್ ಸ್ಕಿಲ್ಸ್ ಟು ಆ್ಯಕ್ಟ್ ಆ್ಯಸ್ ಅ ಬೆಸ್ಟ್ ಗೈಡ್ ಆರ್ ಅ ಮೆಂಟರ್. ಸೊ ಟೀಚರ್ ಅನ್ನುವಂಥವ್ರು ಬೆಸ್ಟ್ ಗೈಡ್ ಅಥವಾ ಮೆಂಟರ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದೀಸ್ ಆರ್ ದ ಮೇಜರ್ ಸ್ಕಿಲ್ ಆ ಟೀಚರ್ ಶುಡ್ ಹ್ಯಾವ್. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಒಂದು ಟೀಚರ್ಗೆ ಗೊತ್ತಾಗ್ತಾ ಹೋಗುತ್ತೆ ಅವರು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ತಾ ಹೋಗ್ಬೋದು ಅವರು. ಸೊ ಎಕ್ಸ್ಪೀರಿಯನ್ಸ್ ಇಸ್ ಅ ವೆಲ್ ನೋನ್ ಫ್ಯಾಕ್ಟ್ ದಟ್ ಇಟ್ಸ್ ಈಸಿ ಟು ಬಿಕಮ್ ಅ ಟೀಚರ್ ಆಫ್ಟರ್ ಫುಲ್ಫಿಲಿಂಗ್ ದ ಕ್ರೈಟೀರಿಯಾ. ಸೊ ಈ ಎಲ್ಲ ಒಂದು ಕ್ರೈಟೀರಿಯಾಸ್ಗಳನ್ನು, ಎಜುಕೇಷನಲ್ ಕ್ವಾಲಿಫಿಕೇಷನ್, ಸ್ಕಿಲ್ಸ್, ಇವನ್ನೆಲ್ಲವನ್ನು ಫುಲ್ಫಿಲ್ ಮಾಡೋದು ಇಸ್ ಅ ಡಿಫ್ರೆಂಟ್ ಥಿಂಗ್. ಸೊ ಅದಾದ ಮೇಲೇನೂ ವಿ ಶುಡ್ ಹ್ಯಾವ್, ಬಟ್ ದೇ ಆ್ಯಕ್ಚುಲಿ ಬಿಕಮ್ ಮಾಸ್ಟರ್ ವಿತ್ ಎಕ್ಸ್ಪೀರಿಯನ್ಸ್. ಯಾವಾಗ ನಾವು ಪಾಠ ಮಾಡೋಕ್ಕೆ ಶುರು ಮಾಡ್ತಾ ನಾವು ಆ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಾಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಟೀಚಿಂಗಲ್ಲಾಗಿರ್ಬೋದು, ವಿ ವಿಲ್ ಬಿ ಅ ಮಾಸ್ಟರ್ ಇನ್ ದ್ಯಾಟ್. High qualification may give a teacher's edge in terms of understanding the different topics or a complex formula, but it's the experience in the classroom which helps you to learn and employ a better methods to affect the learning of a student. This is also required to handle a different mindset of a different students in the classroom. ಸೊ ಎಕ್ಸ್ಪೀರಿಯನ್ಸಸ್ ಅನ್ನುವಂಥದ್ರಿಂದ ಏನಾಗುತ್ತೆ, ಈಗ ಹೈ ಕ್ವಾಲಿಫಿಕೇಷನ್ ಇತ್ತು ನನಗೆ ಅಂತಂದರೆ, ಈಗ ಕಾಂಪ್ಲೆಕ್ಸ್ ಆಗಿರುವಂಥ ಟಾಪಿಕ್ಸ್ಗಳು, ಫಾರ್ಮುಲಾಸ್ಗಳನ್ನ ನಾನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಅದೇ ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ಕ್ಲಾಸ್ ರೂಮಲ್ಲಿ ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಮತ್ತು ಇನ್ನೂ ಯಾವ್ಯಾವ ಡಿಫ್ರೆಂಟ್ ವೇಸಲ್ಲಿ ನಾನು ಹೇಳ್ಕೊಟ್ರೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಅದು ಮಕ್ಕಳ ಮೈಂಡ್ ಸೆಟ್ಟನ್ನು ಹ್ಯಾಂಡಲ್ ಮಾಡೋದು ಯಾವ ರೀತಿಯಾಗಿ ಅನ್ನೋದು ಇಟ್ ವಿಲ್ ಗೆಟ್ ಟು ನೋ ಥ್ರೂ ಎಕ್ಸ್ಪೀರಿಯನ್ಸ್ ಇಟ್ ಸೆಲ್ಫ್. ನೆಕ್ಸ್ಟ್, ಇಫ್ ವಿ ಟಾಕ್ ಅಬೌಟ್ ಸಬ್ಜೆಕ್ಟ್ ಮ್ಯಾಟರ್, many time teacher has been assigned a subject in which he has not specialized and he himself not in a better position to help a learners in effective way. So the passion towards a subject and SME is also a key factor that the learning of a students. ಸೊ ಏನಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಮಾಸ್ಟರ್ ಡಿಗ್ರಿ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ, ಈಗ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಈಗ ಕ್ವಾಂಟಮ್ಸ್ ಎಲ್ಲ ಆಗಿರ್ಬೋದು ಅಥವಾ ಬೇರೆ ಒಂದು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಿಮ್ಮದು ಮಾಸ್ಟರ್ಸ್ ಆಗಿರುತ್ತೆ, ಬಟ್ ಆದರೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಒಂದು ಟಾಪಿಕ್ ಕೊಟ್ಟಿರ್ತಾರೆ ಟೀಚ್ ಮಾಡೋಕ್ಕೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ, ನೀವು ಅಲ್ಲಿ ಎಫೆಕ್ಟಿವ್ ಟೀಚ್ ಮಾಡೋಕ್ಕೆ ಆಗಲಿಲ್ದಿರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಪ್ಯಾಷನ್ ಟುವರ್ಡ್ಸ್ ಇಟ್. ಸೊ ನಿಮಗೆ ಟೀಚಿಂಗ್ ಮೇಲೆ ಪ್ಯಾಷನ್ ಇತ್ತು ಅಂತಂದರೆ ನೀವು ಎಫರ್ಟ್ಸ್ ಹಾಕಿ ಆ ಒಂದು ಸಬ್ಜೆಕ್ಟನ್ನು ಕಲಿತಾ ಹೋಗ್ತೀರಾ. ಸೊ ಈ ಸಬ್ಜೆಕ್ಟ್ ಮ್ಯಾಟರ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಎಫಿಷಿಯನ್ಸಿ ಅನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ದೆರ್ ಈಸ್ ಅ ವೆರಿ ರೇರ್ ಚಾನ್ಸ್ ದಟ್ ಆರ್ಟ್ಸ್ ಟೀಚರ್ ಕ್ಯಾನ್ ಗಿವ್ ಅ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಸಬ್ಜೆಕ್ಟ್ ರಿಲೇಟೆಡ್ ಟು ಸೈನ್ಸ್. ಹೌದಲ್ವಾ? ಆರ್ಟ್ಸ್ ಟೀಚರ್ ದೇ ಕ್ಯಾನ್ ಟೀಚ್ ಅಬೌಟ್ ರಿಗಾರ್ಡಿಂಗ್ ಆರ್ಟ್ಸ್, ಮತ್ತು ಯಾವ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟ್ಸ್, ಡ್ರಾಯಿಂಗ್ಸು ಅಥವಾ ಕ್ರಾಫ್ಟ್ಸ್ಗಳನ್ನು ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಅದೇ ಅವರಿಗೆ ಸೈನ್ಸ್ ಬಗ್ಗೆ ಹೇಳಿ ಅಂದಾಗ ಅವ್ರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಆಲ್ ಫಾರ್ ವೈಸ್ ವರ್ಸ. ಸೈನ್ಸ್ ಟೀಚರ್ಗೆ ಆರ್ಟ್ಸ್ ಬಗ್ಗೆ ಹೇಳಿ ಅಂದಾಗ ಅವರಿಗೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಸಬ್ಜೆಕ್ಟ್ ಮ್ಯಾಟರ್, ಹೌ ಯು ಗೋ ಥ್ರೂ ಇಟ್. ಸೊ ಲರ್ನರ್ ಯಾವ ರೀತಿಯಾಗಿ ಟೀಚಿಂಗನ್ನು ಅಫೆಕ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಲರ್ನಿಂಗ್ ಈಸ್ ಅ ಮೋಸ್ಟ್ ಎಫೆಕ್ಟಿವ್ ವೆನ್ ದ ಡಿಫ್ರೆನ್ಸ್ ಇನ್ ದ ಲರ್ನರ್ಸ್ ಲ್ಯಾಂಗ್ವೇಜ್, ಕಲ್ಚರ್ ಆ್ಯಂಡ್ ಸೋಷಲ್ ಬಿಹೇವಿಯರ್ಸ್ ಆರ್ ಟೇಕನ್ ಇನ್ ಟು ಅಕೌಂಟ್. ಇಟ್ ಈಸ್ ನೆಸೆಸರಿ ಟು ಟೇಕ್ ಅ ನೋಟ್ ಆಫ್ ಇಂಟೆಲಿಜೆನ್ಸ್, ಎಥ್ನಿಕ್ ಗ್ರೂಪ್, ರೇಸ್, ಬಿಲೀಫ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಲರ್ನರ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್. ಸಿಂಪಲ್, ಇದೇನೂ ಇಲ್ಲ. ಲರ್ನರ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ಒಂದು 20 ಮೆಂಬರ್ಸ್ ಇದ್ದಾರೆ ಅಂತಂದರೆ 20 ಜನದ್ದು ಲ್ಯಾಂಗ್ವೇಜು ಒಂದೇ ರೀತಿ ಇರುತ್ತೆ ಅಂತ ನಾವು ಖಂಡಿತ ಹೇಳೋಕ್ಕಾಗಲ್ಲ. ಕೆಲವೊಬ್ರಿಗೆ
ತುಂಬ ಚೆನ್ನಾಗಿ ಇಂಗ್ಲೀಷ್ ಬರ್ತಿರುತ್ತೆ, ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಕನ್ನಡ ಬರ್ತಿರುತ್ತೆ, ಕೆಲವೊಬ್ಬರಿಗೆ ಎರಡೂ ಬರ್ತಾ ಇರುತ್ತೆ, ಕೆಲವೊಬ್ರು ಇನ್ಯಾವುದೋ ಬೇರೆ ಲ್ಯಾಂಗ್ವೇಜ್ ಅವರಾಗಿರ್ತಾರೆ. ಸೊ ಆ ವಿದ್ಯಾರ್ಥಿಗಳ ಲ್ಯಾಂಗ್ವೇಜ್ ಯಾವ ರೀತಿಯಾಗಿದೆ, ಮತ್ತು ಅವರು ಯಾವ ರೀತಿಯಾಗಿ ವಿಷಯಗಳನ್ನು ತಗೊಳ್ತಾರೆ, ಮತ್ತು ಅವ್ರು ಬೆಳೆದು ಬಂದಿರುವಂತಹ ಕಲ್ಚರ್ ಹೇಗಿದೆ, ದೆನ್ ಅವರ ಸೋಷಿಯಲ್ ಬಿಹೇವಿಯರ್, ಸುತ್ತಮುತ್ತ ಅವ್ರ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಒಂದು ಗ್ರೂಪಲ್ಲಿ ಇದ್ದಾಗ ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕು ಟೀಚ್ ಮಾಡಬೇಕಾದ್ರೆ. ಮತ್ತು ಆ ಮಕ್ಕಳ ಇಂಟೆಲಿಜೆನ್ಸ್, ಎತ್ನಿಕ್ ಗ್ರೂಪ್ಸ್, ರೇಸ್, ಬಿಲೀಫ್, ಸೋಷಿಯೋ ಎಕನಾಮಿಕ್ ಸ್ಟೇಟಸ್. ಯಾಕಂದರೆ ನಾವು ಇವೆಲ್ಲವನ್ನು ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ, ಈಗ ಏನೋ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಒಂದು ಟಾಪಿಕ್ ಟೀಚ್ ಮಾಡ್ತಾ ಇರಬೇಕಾದ್ರೆ. ಸೊ ಇಫ್ ವಿ ಟಾಕ್ ಅಬೌಟ್ ರೇಸ್ ಅಥವಾ ಕಲರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದಾಗ ವಿ ಶುಡ್ ಬಿ ವೆರಿ ಮಚ್ ಕೇರ್ಫುಲ್ ಎನಫ್. ಸೊ ಅದು ಏನು ಅಂತಂದರೆ ಆ ಮಗುವಿನ ಮನಸ್ಸಿಗೆ ನೋವಾಗಬಾರ್ದು, ಆ ರೀತಿಯಾಗಿರುವಂಥ ಎಕ್ಸಾಂಪಲ್ಸ್ಗಳನ್ನು ನಾವು ಕೇರ್ಫುಲ್ಲಾಗಿ ಕೊಡ್ತಾ ಹೋಗಬೇಕಾಗುತ್ತೆ. ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ವಿತ್ ಅದರ್ಸ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಓರಿಯೆಂಟೇಷನ್. ದೀಸ್ ಆಸ್ಪೆಕ್ಟ್ ಮೇಕ್ಸ್ ದ ಲರ್ನರ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಸೊ ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತೆ. ಸೊ ಅವರ ಒಂದು ಕಲ್ಚರಲ್ ಓರಿಯೆಂಟೇಷನ್ನು ಇವೆಲ್ಲವೂ ಏನು ಮಾಡುತ್ತೆ, ಒಂದು ವಿದ್ಯಾರ್ಥಿಯಿಂದ ಇನ್ನೊಂದು ವಿದ್ಯಾರ್ಥಿನ ತುಂಬ ಡಿಫ್ರೆಂಟ್ ಅಂತ ತೋರಿಸ್ತಾ ಹೋಗುತ್ತೆ. ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಇಂಟ್ರೆಸ್ಟ್ ಆಫ್ ದ ಲರ್ನರ್, ಇನ್ಕ್ಲೂಡಿಂಗ್ ದ ಆಪ್ಟಿಟ್ಯೂಡ್, ಆ್ಯಟಿಟ್ಯೂಡ್, ಮೋಟಿವೇಶನ್, ಮೆಂಟಲ್ ಹೆಲ್ತ್, ಆಸ್ಪೈರೇಷನ್ ಟುವರ್ಡ್ಸ್ ದ ಗೋಲ್ಸ್ ಆಫ್ ಅ ಲೈಫ್. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಆ ಒಂದು ಮಗುವಿನ ಆಪ್ಟಿಟ್ಯೂಡ್ ಯಾವ ರೀತಿಯಾಗಿದೆ, ಇಂಟೆಲಿಜೆನ್ಸ್ ಯಾವ ರೀತಿಯಾಗಿದೆ, ಮತ್ತು ಆ್ಯಟಿಟ್ಯೂಡ್, ಈಗ ಒಂದೇನೋ ಒಂದು ವಿಷಯನ ಕಲಿಬೇಕು ಅಂದಾಗ ಟುವರ್ಡ್ಸ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯಾಟರ್ ಆ ಮಗುವಿನ ಆ್ಯಟಿಟ್ಯೂಡ್ ಹೇಗಿದೆ, ಮತ್ತು ಅದು ಎಷ್ಟು ಮೋಟಿವೇಟ್ ಆಗಿದೆ ನಾನು ಕಲಿಲೇಬೇಕು ಅಂತ, ಮತ್ತು ಆ ವಿದ್ಯಾರ್ಥಿಯ ಮೆಂಟಲ್ ಹೆಲ್ತ್ ಹೇಗಿದೆ, ಸ್ಟೇಬಲ್ ಆಗಿದೆಯಾ ಅಥವಾ ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗಿದೆಯಾ, ಆ ರೀತಿಯಾಗಿರುವಂಥದ್ದು. ಮತ್ತು ಆಸ್ಪಿರೇಷನ್ ಟುವರ್ಡ್ಸ್ ದ ಗೋಲ್ ಆಫ್ ಲೈಫ್. ನೀವು ನೋಡ್ಬೋದು ಚಿಕ್ಕ ವಯಸ್ಸಿನಲ್ಲೇ ಕೆಲವೊಂದು ಮಕ್ಕಳಿಗೆ ಅವ್ರ ಗೋಲ್ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಅದೇ ಇನ್ನು ಕೆಲವೊಂದು ಮಕ್ಕಳಿಗೆ ಕ್ಲಾರಿಟಿನೇ ಇರೋಲ್ಲ, ನಾನು ಏನು ಮಾಡಬೇಕು, ಏನು ಮಾಡ್ಬೋದು ಅನ್ನೋ ವಿಷಯ ಬಗ್ಗೆ ಕ್ಲಾರಿಟಿಗಳಿರಲ್ಲ. ಸೊ ಈ ಒಂದು ಡಿಫ್ರೆನ್ಸ್ ಏನಿರುತ್ತೆ, ಒಂದು ಕ್ಲಾರಿಟಿ ಇನ್ನೊಂದು ಕ್ಲಾರಿಟಿ ಇಲ್ಲದೇ ಇರುವ ಡಿಫ್ರೆನ್ಸ್ ಏನಿರುತ್ತೆ, ಅದು ಕೂಡ ಒಂದು ಟೀಚಿಂಗನ್ನು ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಕ್ಲಾರಿಟಿ ಇರೋ ಮಗು ಆದರೆ ಏನು ಮಾಡುತ್ತೆ, ಟೀಚರ್ ಏನೇ ಹೇಳ್ತಾ ಇದ್ರೂ ತುಂಬ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಕ್ಲಾರಿಟಿ ಇಲ್ದಿರುವಂಥ ಒಂದು ಪರ್ಸನ್ನ ನಾವು ತೊಗೊಂಡಾಗ ಏನಾಗುತ್ತೆ, ಓಕೆ ಇದು ನನಗೆ ಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನ್ಸಲ್ಲೇ ಅದು ಕೇಳಿಸ್ಕೊಳ್ಳೋದೋ ಬೇಡೋ ಅಂತ ಒಂದು ಕನ್ಫ್ಯೂಷನ್ಸಲ್ಲೇ ಏನಾಗುತ್ತೆ, ಅದು ಟುವರ್ಡ್ಸ್ ಆಸ್ಪಿರೇಷನ್ ಟುವರ್ಡ್ಸ್ ಅ ಗೋಲ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಯಾವ ರೀತಿಯಾಗಿ ಸುತ್ತಮುತ್ತ ಇರುವಂಥ ಒಂದು ಪರಿಸರ ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಸಪೋರ್ಟ್ ಮೆಟೀರಿಯಲ್ಸ್. Teacher support system is set of tools that will improve a student's achievement by improving the capacity of a teacher. Different teaching aid and support system influence the way decisions are made and information is passed to students. It helps to analyze the area in which the students are underperforming. This also helps the teachers to gain a new skill to increase the student learning by using effective strategies. ಸಿಂಪಲ್ಲಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಾದರೆ, ಸಪೋರ್ಟ್ ಮೆಟೀರಿಯಲ್ಸನ್ನು ಒಂದು ಕ್ಲಾಸಿಗೆ ಟೀಚರ್ ಹೋಗೋಕ್ಕಿಂತ ಮುಂಚೆ ದೇರ್ ಶುಡ್ ಬಿ ಅ ಲೆಸನ್ ಪ್ಲ್ಯಾನ್. ಒಂದು ಲೆಸನ್ ಪ್ಲ್ಯಾನನ್ನು ಮ್ಯಾಂಡೇಟ್ರಿಯಾಗಿ ಮಾಡ್ಕೊಂಡಿರಬೇಕು. ಆ ಲೆಸನ್ ಪ್ಲ್ಯಾನ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಟಾಪಿಕ್ ಇನ್ಕ್ಲೂಡ್ ಆಗಿರುತ್ತೆ, ಆ ಟಾಪಿಕನ್ನ ಯಾವ ವೇಯಲ್ಲಿ ಟೀಚ್ ಮಾಡ್ತೀವಿ ಅಂದರೆ ಮೆಥಡ್ ಆಫ್ ಟೀಚಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಆ ಮೆಥಡಲ್ಲಿ ನಾನು ಟೀಚ್ ಮಾಡ್ತೀನಿ ಅಂತಂದರೆ ನನಗೆ ಬೇಕಾಗಿರುವಂತಹ ಟೀಚಿಂಗ್ ಏಡ್ಸ್ಗಳು ಯಾವುದು, ಟೀಚಿಂಗ್ ಏಡ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಅಂದರೆ ಪ್ರಾಪರ್ ವೇಲಿ ಯೂಸ್ ಮಾಡ್ತಾ ಇದ್ದೀನ, ದೆನ್ ಅಟ್ ಲಾಸ್ಟ್ ಇವ್ಯಾಲ್ಯೂಯೇಷನ್ಗೆ ನಾನು ಏನು ಉಪಯೋಗಿಸ್ತಾ ಇದ್ದೀನಿ, ಇವೆಲ್ಲವನ್ನು ನಾವು ಸಪೋರ್ಟ್ ಮೆಟೀರಿಯಲ್ಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇರುತ್ತೆ. ಸುಮ್ಮನೆ ನಾನು ಹೇಳ್ತಾ ಹೋಗ್ತೀನಿ, ಈಸೋಫೇಗಸ್ ಮುಖಾಂತರ ಫುಡ್ ಹೋಗುತ್ತೆ, ದೆನ್ ಅದ್ರ ಪ್ರೋಸೆಸ್ ಆಗ್ತಾ ಹೋಗುತ್ತೆ ಅಂತ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಇನ್ ಜಸ್ಟ್ ನಾನು ಓರಲಿ ಅದನ್ನು ಹೇಳೋ ಬದಲು ಇಟ್ ವುಡ್ ಬಿ ಅ ಬೆಟರ್ ನಾನು ಡ್ರಾ ಮಾಡಿ ಆ ಫಿಗರನ್ನು ತೋರಿಸಿದ್ರೆ ಯಾವ್ಯಾವ ಪಾರ್ಟ್ ಯಾವ್ಯಾವ ಥರ ಇದೆ, ಸ್ಟೊಮಕ್ ಹೇಗಿರುತ್ತೆ, ಲಿವರ್ ಪರ್ಟಿಕ್ಯುಲರ್ ಪಾರ್ಟ್ ಹೇಗಿರುತ್ತೆ, ಅವೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ ನಾನು ಬೋರ್ಡ್ ಮೇಲೆ ಡ್ರಾ ಮಾಡಿ ತೋರಿಸಿದ್ರೆ ಆ ಮಕ್ಕಳಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇನ್ನೂ ಕೆಲವೊಂದು ಮಕ್ಕಳಿರ್ತಾರೆ ಯಾವ ರೀತಿಯಾಗಿ ಅಂತಂದರೆ ಅವರಿಗೆ ವಿಷುವಲ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಡ್ರಾಯಿಂಗ್ ಈಸ್ ಆಲ್ಸೋ ವಿಷುವಲ್ ಒನ್ ಓನ್ಲಿ, ಅಥವಾ ವಿಷುವಲ್ ಪ್ಲಸ್ ಆಡಿಯೋ, ಒಂದು ಯಾವುದಾದ್ರೂ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋ ತೋರಿಸಿದ್ರೆ ಅವ್ರಿಗೆ ಇನ್ನೂ ಎಫೆಕ್ಟಿವ್ ಆಗಿ ಅದು ತಲೆಗೆ ಹೋಗುತ್ತೆ. ಇವಾಗ ನೀವು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ, ಬೋರ್ಡ್ ಮೇಲೆ ಡ್ರಾಯಿಂಗ್ ಡೆವಲಪ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಮಕ್ಕಳಿಗೆ ಏನಾಗುತ್ತೆ, ಓಕೆ ನಾನು ಈ ಡೈಜೆಸ್ಟಿವ್ ಸಿಸ್ಟಮನ್ನು ಈಸಿಯಾಗಿ ಯಾವ ರೀತಿಯಾಗಿ ಬರೀಬಹುದು ಅಂತ ಅವರು ತಿಳ್ಕೊಳ್ತಾ ಹೋಗ್ತಾರೆ. ಮತ್ತು ಇವ್ಯಾಲ್ಯೂಯೇಷನ್ ಪ್ರೊಸೆಸ್ಗೆ ಎವ್ರಿ ಟೈಮ್ ವಾಟ್, ವೆನ್ ಅನ್ನೋ ಕ್ವೆಶನ್ಸನ್ನೇ ಕೇಳೋ ಬದಲು ವೈ, ಹೌ, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗಬೇಕು. ಸೊ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ಸ್ ಆ್ಯಂಡ್ ಸ್ಕೋರ್, ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಲೆಸನ್ ಪ್ಲ್ಯಾನ್,
ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಬೆಂಚ್ ಮಾರ್ಕ್, ಎಫೆಕ್ಟಿವ್ ಯೂಸ್ ಆಫ್ ಟ್ರೆಡಿಷನಲ್ ಮಾಡರ್ನ್ ICT ಬೇಸ್ಡ್ ಟೂಲ್ಸ್. ನಾನು ಹೇಳೋದಲ್ಲ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟೂಲ್ಸ್ ಅಂದರೆ ಅದೇ ಅಗೇನ್ ಯೂಸಿಂಗ್ ವಿಜುವಲ್ ಏಡ್ಸ್, ವೀಡಿಯೋ ತೋರಿಸೋಂಥದ್ದಾಗಿರ್ಬೋದು. ಇವೆಲ್ಲವೂ ಏನಾಗುತ್ತೆ, ಒಂದು ಟೀಚಿಂಗನ್ನು ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಟೀಚಿಂಗ್ aids are an integral component in any classroom. They may benefits of teaching aids include helping learners improve reading comprehension skill, illustrating, reinforcement of skill, concept, boredom, anxiety ಇವೆಲ್ಲವನ್ನು ರಿಮೂವ್ ಮಾಡುತ್ತೆ ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡೋದ್ರಿಂದ ಅಥವಾ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ. ಈಗ ಬರೀ ಲೆಕ್ಚರ್ ಕೊಡ್ತಾ ಇದ್ದರೆ ಯಾರಿಗೂ ಅಷ್ಟು ಈಸಿಯಾಗಿ ತಲೆಗೆ ಹೋಗಲ್ಲ, ಮತ್ತು ಇಂಟ್ರೆಸ್ಟ್ ಕಳ್ಕೊಬಿಡ್ತೀವಿ ಆಫ್ಟರ್ 20 to 30 minutes. ಅದೇನೇ ನಾವು ಯಾವುದಾದ್ರೂ ಒಂದು ಪಿಕ್ಚರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಆ ಪಿಕ್ಚರ್ನ ನೋಡಿ ನಮ್ಮ ತಲೆಯಲ್ಲಿ ಎಷ್ಟೋ ವಿಷಯಗಳು ಹಾಗೆ ಕೂತ್ಕೊಳ್ತಾ ಹೋಗುತ್ತೆ. ಸೊ ಅವೆಲ್ಲ ಏನು ಮಾಡುತ್ತೆ, ನೋಡ್ತಾ ರೀಇನ್ಫೋರ್ಸ್ಮೆಂಟ್ ಆಗ್ತಾ ಇರುತ್ತೆ. ಮತ್ತು ಒಂದು ಟೀಚರು ಒಂದು ಇನ್ಸ್ಟ್ರಕ್ಷನಲ್ ಮೆಟೀರಿಯಲನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ ಕಲಿತಾ ಕೂಡ ಹೋಗ್ತಾರೆ. ಸೊ ಈ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸು ಈ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ. ದೆನ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ ಅಂತ ನೋಡಿದ್ವಿ. ಸೊ ಇವತ್ತಿನ ಸೆಷನಲ್ಲಿ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್, ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ ಅಂದ್ಬಿಟ್ಟು ಅಂತ. ಸೊ ನೀವು ಮೇಜರಾಗಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಫ್ರಮ್ ದಿಸ್ ಯೂನಿಟ್ ನಿಮಗೆ 5 ಮಾರ್ಕ್ಸಿಗೆ ಕ್ವೆಶನ್ ಬರುತ್ತೆ. ಸೊ ಲಾಸ್ಟ್ ಈ ಒಂದು ಟೀಚಿಂಗ್ ಆ್ಯಪ್ಟಿಟ್ಯೂಡಿಂದ ಲಾಸ್ಟ್ ಸೆಷನ್ಸ್ಗಳಲ್ಲಿ ನಾನು ನಿಮಗೆ ಲಾಸ್ಟ್ 4 to 5 ಇಯರ್ಸಿನ ಕ್ವೆಶನ್ಸ್ ಪ್ಯಾಟ್ರನ್ ಏನಿದೆಯೋ ಒಂದು ಕ್ವೆಶನ್ ಬ್ಯಾಂಕನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಅದರ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ಈಚ್ ಆ್ಯಂಡ್ ಎವ್ರಿ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ನೋಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಇನ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಟೆಲಿಗ್ರಾಮ್ ಪೇಜಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಮೇಲ್ ಅಸ್ ಅಟ್ ssstudioacademy@gmail.com. ನೀವು ಇಲ್ಲಿಗೂ ಮೇಲ್ ಕೂಡ ಮಾಡ್ಬೋದು. ಬೇರೆ ಯಾವುದಾದ್ರೂ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ಸ್ಗಳು ಬೇಕು ಅಂದರೂ ಕೂಡ ನಾವು ತಿಳಿಸ್ತಾ ಹೋಗ್ತೀವಿ. ಸೊ ಫಾರ್ ದ ನೆಕ್ಸ್ಟ್ ಅಪ್ಡೇಟ್ ಸ್ಟೇ ಟ್ಯೂನ್ಡ್ ಇನ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.